ಬೀಳುಗೊಂಡುದು ಲಜ್ಜೆ ಮಹಿಮೆಯ ಕೀಳು ಕಳಚಿತು. ದೃಪದ ತನುಜೆಯನು ಆಲಿಯಲಿ ನುಂಗಿದನು. ಮನದಲ್ಲಿ ಸತಿಯ ಸೆರೆವಿಡಿದು ಕೇಳು ಬಿನ್ನಹವು ಅಕ್ಕ. ನಿಮ್ಮಡಿಯ ಓಲೆ ಕಾತಿಯರೊಳಗೆ ಮೀಟಿನ ಮೇಲುಗೈವಳಾವಳು ಎಂದು ಅಗ್ರಜಯ ಬೆಸಗೊಂಡ. ಬೀಳುಕೊಂಡುದು ಲಜ್ಜೆ. ಮೊದಲೇ ಹೇಳಿದ ಹಾಗೆ ಕಾಮಾತುರರಿಗೆ ಲಜ್ಜೆಯೂ ಇರೋದಿಲ್ಲ, ಭಯವೂ ಇರೋದಿಲ್ಲ. ಆ ದ್ರೌಪದಿಯ ಮೋಹಕವಾದಂತಹ ರೂಪನ್ನು ನೋಡಿದ ಕೂಡಲೇ ಲಜ್ಜೆ ಮಾಯವಾಗಿಬಿಡ್ತು. ಮಹಿಮೆಯ ಕೀಲು ಕಳಚಿತು. ಮಹಿಮೆಯ ಕೀಲು ಇತ್ತು, ಚಕ್ರ ಹೊರಬರದ ಹಾಗೆ ಕೀಲಿರುವ ಹಾಗೆ ಇವನ ಪ್ರಾಕೃತಿಕವಾದಂತಹ ವಿಕಾರತೆ ಹೊರಗೆ ಬರದೇ ಇರುವಂತೆ ತಡೆಯೋದಕ್ಕೆ ಅವನ ಮಹಿಮೆ, ಪರಾಕ್ರಮ, ಘನತೆ, ರಾಜನಿಗೆ ಸಮನಾದಂತಹ ಯೋಗ್ಯತೆಯುಳ್ಳವನು ಅನ್ನೋಂಥದ್ದಿತ್ತು. ಅದೂ ಹೊರಟು ಹೋಗ್ಬಿಡ್ತು. ಮೊದಲೇ ದುಷ್ಟ, ನೀಚ, ಪರಾಕ್ರಮಿ ಬೇರೆ, ಇದೆಲ್ಲ ಸೇರಿ ಭಯಂಕರ ರಾಕ್ಷಸನಂತೆ ಆಗಿಬಿಟ್ಟಿದ್ದಾನೆ. ಆಲಿಯಲ್ಲಿ ನುಂಗಿದನು. ದ್ರೌಪದಿಯನ್ನು ನೋಡ್ತಾ ಇದ್ದಾನಂತೆ. ಕಣ್ಣಿಂದಲೇ ನುಂಗುವನು ಅನ್ನೋ ಹಾಗೆ ಕಾಣ್ತಾ ಇದೆ. ಕಣ್ಣಿಂದ ನುಂಗೋದಕ್ಕೆ ಬರೋದಿಲ್ಲ, ಆದರೆ ಆ ನೋಟ ಹೇಗಿದೆ ಅಂದರೆ ನುಂಗುವಂತಹ ನೋಟ, ಸಾತ್ವಿಕವಾದಂತಹ ನೋಟವಲ್ಲ. ತನ್ನ ಮನಸ್ಸಿನಲ್ಲಿಯೇ ಸತಿಯನ್ನು ಸೆರೆ ಹಿಡಿದು ಬಿಟ್ಟಿದ್ದಾನೆ. ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ, ನೀತಿಗೆಟ್ಟವನು. ಸಭೆಯಲ್ಲಿ ಪರಸ್ತ್ರೀಯರ ಬಗ್ಗೆ ನಾನು ಕೇಳಬಹುದೇ ಅನ್ನುವಂತಹ ಪರಿಜ್ಞಾನವೂ ಅವನಿಗಿಲ್ಲ. ಕೇಳ್ತಾ ಇದ್ದಾನೆ, ಅಕ್ಕ ಭಿನ್ನಹ, ನಿಮ್ಮನ್ನು ಓಲೈಸುವಂತಹ, ನಿಮ್ಮಡಿ ಸೇವೆಯನ್ನು ಮಾಡುವಂತಹ ಈ ಸಖೀ ವೃಂದದಲ್ಲಿ, ಸೇವಕ ವೃಂದದಲ್ಲಿ ಈಕೆಯೊಬ್ಬಳು ಅತ್ಯಂತ ಮನೋಹರ ರೂಪಿನಿಂದ ಕಂಗೊಳಿಸ್ತಾ ಇದ್ದಾಳಲ್ಲ, ಶ್ರೇಷ್ಠಳಾಗಿದ್ದಾಳಲ್ಲ, ಈಕೆ ಯಾರು ಅಂತ ಕೇಳ್ತಾ ಇದ್ದಾನೆ. ಈಕೆ ಗಂಧರ್ವರ ರಮಣಿ, ನಮ್ಮಾಕೆಯಾಗಿರೆ ಮಾನ್ಯ ವೃತ್ತಿಯೊಳ್ ಈಕೆಯನು ಸಲಹುವೆವು. ಬಲ್ಲಿದರ್ ಇವಳ ವಲ್ಲಭರೋ ಸಾಕು, ಬಿಡಾರಕ್ಕೆ ನೀ ಹೋಗು, ಈಕೆ ನಿನಗಹಳಲ್ಲ. ನಿಂದಿರು ಕಾಕನಾಡದಿರು, ಈಕೆ ನಿನಗಹಳಲ್ಲ. ನೀ ಬಿಡಾರಕ್ಕೆ ಹೋಗು ಎನ್ನುತ್ತ ಬೀಳ್ಕೊಟ್ಟಳು ನಿಜಾನುಜನ. ಪ್ರಶ್ನೆ ಕೇಳೋಣ ನೋಡಿ ಸುದೇಶ್ನಿ. ಅವನ ಕಣ್ಣೋಟದಿಂದಲೇ ಆಕೆಗೆ ಅರ್ಥವಾಗಿಬಿಡ್ತು. ಅವನ ಮನಸ್ಸಿನ ಕಲ್ಮಶವೆಲ್ಲ ಅವನ ಕಣ್ಣಿಂದಲೇ ಕಾಣಿಸ್ತಾ ಇದೆ. ಹಾಗಾಗಿಯೇ ಕವಿ ನುಂಗುವಂತೆ ನೋಡಿದ ಅಂತ ಪದಪ್ರಯೋಗ ಮಾಡಿರುವಂಥದ್ದು ಸರಿಯಾದಂತಹ ಪ್ರಯೋಗವದು. ನೋಟದಲ್ಲಿಯೇ ನುಂಗುತ್ತಾ ಇದ್ದಾನೆ ನೀಚ ಭಂಡ. ಹೇಳಿದ್ದಂತೆ ಸುದೇಶ್ನೇ ನೋಡಿ, ಆ ತೂಕ ಹೇಗಿದೆ, ಮಾತಿನ ತೂಕ. ಈಕೆ ಗಂಧರ್ವರ ರಮಣಿ, ಸಾಧಾರಣದಲ್ಲ, ಮನುಷ್ಯಳಲ್ಲ ಈಕೆ. ಗಂಧರ್ವರ ರಮಣಿ, ಗಂಧರ್ವರ ಪತ್ನಿ. ಮಾನ್ಯವೃತ್ತಿಯಲ್ಲಿ ಇವಳನ್ನು ಸಲಹುತ್ತಾ ಇದ್ದೇವೆ. ಅತ್ಯಂತ ಗೌರವದ ಪದವಿಯಲ್ಲಿದ್ದಾಳೆ.
ಪ್ರಾಕೃತ ಸ್ತ್ರೀ ಅಲ್ಲ, ಗಣಿಕಾ ಸ್ತ್ರೀ ಈಕೆ ಅಂತ ಭಾವಿಸಬೇಡ ಅನ್ನುವಂಥದ್ದು. ಮೂಲ ಮಹಾಭಾರತದಲ್ಲಿ ದ್ರೌಪದಿ ಬಂದಾಗಲೇ ಹೇಳ್ತಾಳೆ, ನಾನು ಯಾರ ಕಾಲನ್ನು ತೊಳೆಯೋದಿಲ್ಲ, ನನ್ನ ಎದುರಿಗೆ ಯಾರೂ ಕಾಲನ್ನು ನೀಟ್ಕೊಂಡು ಕುಳಿತುಕೊಳ್ಳೋ ಹಾಗಿಲ್ಲ, ನಾನು ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಇತ್ಯಾದಿಗಳನ್ನೆಲ್ಲ ಹೇಳ್ತಾಳೆ. ಯಾಕೆ ಅಂದರೆ ಮಹಾ ಸಾಮ್ರಾಜ್ಞಿಯಾಗಿದ್ದಂಥವಳು, ಅವಳಿಗೆ ಈ ಕರ್ಮಗಳೆಲ್ಲ ನಿಷಿದ್ಧ, ಹೀನ ಕರ್ಮಗಳನ್ನು ಮಾಡೋ ಹಾಗಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ಇಲ್ಲಾದರೆ ನಮ್ಮ ಕುವರವ್ಯಾಸ, ಅಮ್ಮ ನೀವು ಏನು ಕರ್ಮ ಕೊಟ್ಟರು ನಾನು ಮಾಡ್ತೀನಮ್ಮ, ತಲೆ ಬಾಚ್ತೇನೆ, ಕಣ್ಣಿಗೆ ಕಾಡಿಗೆ ಹಚ್ತೇನೆ, ಅಂಗರಾಗ ಹಚ್ತೇನೆ, ನೀವು ಏನು ಹೇಳಿದರೂ ಅದನ್ನು ಮಾಡ್ತೀನಿ ಅಂತ ಇಲ್ಲೇ ಹೇಳಿಸಿದ್ದಾನೆ. ಆದರೆ ಮೂಲದಲ್ಲಿ ಹಾಗಲ್ಲೇ ಅಲ್ಲ, ಆಕೆ ರಾಜೋಚಿತವಾದ ಮಾತನ್ನೇ ಆಕೆ ಹೇಳಿದ್ದಾಳೆ. ಗೌರವವಾದಂತಹ ಪದವಿಯಲ್ಲಿ ಈಕೆ ಇದ್ದಾಳೆ. ಅಷ್ಟೇ ಅಲ್ಲ, ಜೊತೆಗೊಂದು ಎಚ್ಚರಿಕೆಯನ್ನು ಕೊಡ್ತಾಳೆ. ಸುದೇಶ್ನೆ, ಇವರ ಪತಿಯರು ಮಹಾಬಲಿಷ್ಠರು, ಎಚ್ಚರ, ಮುಟ್ಟಿದರೆ ನಿನ್ನನ್ನು ಉಳಿಸೋದಿಲ್ಲ ಅನ್ನೋ ಧ್ವನಿ. ಮಹಾಬಲಿಷ್ಠರು ಇವರ ಪತಿಯರು, ಸಾಧಾರಣರಲ್ಲ, ದೇವತೆಗಳಿಗೆ ಸಮನಾದಂಥವರು. ಸಾಕು, ನೀನು ಬಿಡಾರಕ್ಕೆ ಹೊರಡಬಹುದು ಅಂದ್ಲು. ಇಲ್ಲಿರಬೇಕಾಗಿಲ್ಲ, ಹೊರಡಬಹುದು, ನಿನಗೆ ದಕ್ಕೋವಳು ಅಲ್ಲ, ನೇರವಾಗಿ ಹೇಳಿಬಿಟ್ಲು. ಒಂದೇ ಪದ್ಯದಲ್ಲಿ ಏನೆಲ್ಲ ಹೇಳಬೇಕೋ, ಏನೆಲ್ಲ ಅವನ ಮನಸ್ಸಿಗೆ ತಿಳಿಸ್ಬೇಕೋ ಎಲ್ಲವನ್ನೂ ತಿಳಿಸ್ತಾ ಇದ್ದಾಳೆ. ಅವಳ ಯೋಗ್ಯತೆ, ಅವಳ ಸ್ಥಾನ, ಅವಳನ್ನು ಮುಟ್ಟಿದ್ರೆ ಏನು ಪರಿಣಾಮ ಆಗತ್ತೆ ಅಂತ ಎಲ್ಲವನ್ನು ತಿಳಿಸಿ ಕಡೆಗೆ ಶರ ಬರೆಯುವ ಹಾಗೆ ನಿನಗೆ ದಕ್ಕುವಂಥವಳಲ್ಲ. ಇಲ್ಲಿ ನೀಚವೃತ್ತಿಯನ್ನು ಮಾಡಬೇಡ, ಏನೇನೋ ಬಾಯಿಗೆ ಬಂದಿದ್ದನ್ನು ಹೇಳಬೇಡ, ಅಸಭ್ಯವಾದ ಮಾತನ್ನು ನೀನು ಹೇಳಬೇಡ, ಇಲ್ಲಿಂದ ಹೊರಡು ಅಂತ ಹೇಳಿ ತಮ್ಮನನ್ನು ಕಳಿಸಿದ್ದಾಳೆ.